ಮೊದಲೇ ಮನೇಲಿ ಯಾರ ಮನಸ್ಥಿತಿನೂ ಸರಿ ಇಲ್ಲ ಸಚಿನ್. ಮತ್ತೆ ನನ್ನಿಂದ ತೊಂದರೆ ಆಗೋದು ಬೇಡ ಅಂತ ಅಷ್ಟೆ. ಸುಮಾ, ನಾನು ಟ್ರಿಪ್ಗೆ ಹೋಗೋಣ ಪಬ್ಗೆ ಹೋಗೋಣ ಅಂತ ಏನು ಕರಿತಾ ಇಲ್ಲ ಅಲ್ವಾ? ಅಲ್ಲ, ಗೊತ್ತಿರೋರು ಕಾಳಿ ಅಣ್ಣ ನಾವಿಬ್ರು ಮದುವೆ ಆಗೋದಕ್ಕೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ. ಅವ್ರು ಈಗ ಹಾಸ್ಪಿಟಲ್ ಇರ್ಬೇಕಾದ್ರೆ ನಾವು ಹೋಗಿ ನೋಡ್ಕೊಂಡು ಬರೋದು ನಮ್ ಧರ್ಮ ಅಲ್ವಾ? ಸಚಿನ್, ನನ್ಗೆ ನಿನ್ ಕನ್ಸನ್ ಅರ್ಥ ಆಗುತ್ತೆ. ಆದಷ್ಟು ಟ್ರೈ ಮಾಡ್ತೀನಿ, ಆದ್ರೆ ಬಂದೇ ಬರ್ತೀನಿ ಅಂತ ಹೇಳಕ್ಕಾಗಲ್ಲ. ಆಹಾ, ನನ್ನ ಹೆಂಡ್ತಿನ ನಾನ್ ನೋಡೋದಕ್ಕೆ ಹೆಂಡತಿ ಹತ್ರ ಪರ್ಮಿಷನ್ ತಗೋಬೇಕು. ನೋಡ್ಸಮ್ಮ, ನಾಳೆ ನೀನ್ ಬರ್ತಾ ಇದೀಯಾ, ನಾನೇನ ನೋಡ್ತಾ ಇದ್ದೀನಿ ಅಷ್ಟೇ. ಸಚಿನ್, ನಾಳೆವರೆಗೂ ಮ್ಯಾನೇಜ್ ಆಗೋದಕ್ಕೆ ಸ್ಟಾಕ್ಸ್ ಕಳ್ಸು. ಸ್ಟಾಕಾ? ಸ್ಟಾಕ್ಸ್? ಓ ಸರಿ ಬಿಡು, ನಾನೇ ಕಳಿಸ್ತೀನಿ, ನೀನು ರಿಟರ್ನ್ ಕಳ್ಸು. ಈಗ ಗೊತ್ತಾಯ್ತಾ? ಬೇಗ, ನನ್ ಕೆನ್ನೆ ಕಾಯ್ತಾ ಇದೆ. ಹಲೋ ಮೇಡಮ್, ಬೇಗ ಬೇಗ, ವೇಟಿಂಗ್. ನಾಳೆ ಅವನ ಹತ್ರ ಏನ್ ಹೇಳಲಿ, ಹೇಗ್ ಹೋಗ್ಲಿ? ಕಾಳಿ, ಅವೇ ಇದೇನವೇ, ನೀನೊಬ್ಳೆ ಬಂದಿದ್ಯಾ? ನಾನು ಇಷ್ಟು ದಿನ ಆಗಿದ್ರು ನನ್ನ ನೋಡೋಕೆ ಯಾರು ಬಂದಿಲ್ವಾ? ಮಾತಾಡಿ ಸ್ಯಾನೆ ಸುಸ್ತು ಮಾಡ್ಕೋಬೇಡ ಕಣ್ಲಾ. ಎಲ್ಲರೂ ಬಂದಿದ್ರು, ನನ್ನ ನೋಡ್ಕೊಳಕ್ಕೆ ಹೇಳಿ ಎಲ್ಲರೂ ಹೊಂಟೋದ್ರು. ಅಯ್ಯೋ, ಹೌದಾ? ಅವೇ ನೀನು ಹೋಗವೇ, ನಾನೊಬ್ಬನೇ ಇರ್ತೀನಿ. ಸರಿ, ಹಂಗಾರೆ ಬರ್ತೀನಿ. ಅಯ್ಯಯ್ಯೋ, ಇದೇನಪ್ಪ, ನನ್ನ ಮಾತಿಗೆ ಹೇಳಿದ್ರೆ ಇವು ದಿಡ್ಡವಾಗ್ಲೇ ಹೋಗಕ್ಕೆ ನಿಂತ್ಬಿಟ್ಟು. ಅಮ್ಮ, ಕಾಳಿ, ಏನಾಯ್ತು? ಮನಿಕೋ. ಅವಿ, ಸುಸ್ತಾಗ್ತದೆ. ನೀನು ಬರೀ ಸ್ಯಾನೆ ಸುಸ್ತಾಗೋಣ, ನೀನು ಒಬ್ಬನೇ ಬಿಟ್ಟು ಹೆಂಗೆ ಹೋಗ್ಲಿ? ಅಬ್ಬ ಮತ್ತೆ ಮಾತೇನಿದ್ಯಾ ಅಂತ ಮುನ್ಸ್ಕೊಂಡ್ರೆ? ಅವೇ ಏನು ಯೋಚನೆ ಮಾಡ್ತಿದ್ಯಾ? ಇವನ ಹೆಂಗೆ ನೋಡ್ಕೊಳ್ಳೋದಂತನಾ? ಹಂಗೆಲ್ಲ ಏನೂ ಇಲ್ಲ ಕಣ್ಲ. ಜ್ಯೂಸ್ ಕುಡಿತ್ಯಾ? ನೀನು ನನಗೆ ಕ್ಷಮಿಸಿದೀನಿ ಅಂತ ಹೇಳು, ಆಮೇಲೆ ಕುಡಿತೀನಿ. ಆಸ್ಪತ್ರೆ ಅಂತ ಸುಮ್ಕಿವ್ನಿ, ಸುಮ್ಕೆ ಪಿತ್ತ ನತ್ತಿಗೆ ಏರ್ಸ್ಬೇಡ. ನನ್ಗಿಲ್ಲಿರಕ್ಕೆ ಒಂಚೂರು ಈಟ ಇಲ್ಲ. ಅವ್ವ ಏಳೋಳೆ ಅಂತ ಇಲ್ಲಿ ಇವ್ನಿ ಆಟೆ. ಅವೇ ಪುಟ್ಟಕ್ಕನಿಗಿರೋ ದಯ ನಿನಗಿಲ್ವಲ್ಲವೇ? ನಾನು ಆಗದೆ ಹಸ್ಬಿಂದ ಸಾಯ್ತೀವಿ, ಈಗಲೂ ಹಠ ಸಾಧಿಸಲ್ಲವೇ? ನೋಡು, ಸುಮ್ಕೆ ಜ್ಯೂಸ್ ಕುಡಿ, ಇಲ್ಲ ನಿನ್ನ ಆರೋಗ್ಯನೇ ಹಾಳಾಗೋದು. ನಿನ್ನನ್ನು ಕ್ಷಮಿಸೀನಿ ಅಂತ ಹೇಳು, ಆಮೇಲೆ ಕುಡಿತೀನಿ. ಹಾಳಾಗೋಗ್ಲಿ, ಕ್ಷಮಿಸೀನಿ. ಅವೇ ಆಯ್ತಲ್ಲ ಕಣವೇ, ಇಲ್ಲಿ ನೋಡು, ಕೈಯೆಲ್ಲ ಹೆಂಗೆ ಸೇಕಾಯ್ತೈತೆ. ಸಾನೆ ಸುಸ್ತಾಗ್ತದೆ ಕಣವೇ. ಒಂದು ಪ್ರೇಮಿಗಾಗಿ ಪ್ರೇಮಿಯೊಬ್ಬರದ ಕ್ಷಣ, ಈ ತಿರುಗು ಭೂಮಿ ತಿರುಗದೆಂದು ಒಂದು ಕ್ಷಣ, ಇಲ್ಲಿ ಸನಿಹ ಉಂಟು ವಿರಹ ಉಂಟು ಪ್ರತಿದಿನ, ಪ್ರತಿ ಹೆಜ್ಜೆಯಲ್ಲೂ ಕಾಯ
ಸುಬಾ. ಅದಕ್ಕೆ ಕಲಿತೇವೆ ನಿಮ್ಮವಯ್ಯ. ಅಪ್ಪ ಇನ್ಮೇಲೆ ಇವ್ರು ಖಂಡಿತ ತಾಳ್ಮೆ ಸಹನೆ ತುಂಬಿರೋ ಶಾಂತಮೂರ್ತಿ ಆಗಿರ್ತಾರೆ. ಹಲೋ ಹೇಳ ಏನ? ನನ್ನ ಮಗನ ಮೊನ್ನೆ ಕೊಟ್ಟಿ ಸಾಕಾಗಿಲ್ವಂತ? ನಮ್ಮ ಹುಡುಗನ ಮೇಲೆ ಕೈ ಮಾಡೋಣ. ಸರಿ ಇರ್ಲ, ಅವನ್ನೆಲ್ಲ ಕಟ್ಟಾಕಿರಿ. ಈಗಲೇ ಬಂದೆ. ಮಗನ್ಗೈತೆ. ಸ್ನೇಹರ ಒಂದು 10 ನಿಮಿಷ ಬಂದೆ. ರೀ ನೀವು ನನಗೆ ಮಾತು ಕೊಟ್ಟಿದ್ದೀರಾ? ಅದು ಇವತ್ತು ಒಂದ್ ದಿವಸ ಆಟಯ. ನಮ್ಮ ಹುಡುಗನ ಬಗ್ಗೆ ಕೈ ಮಾಡ್ಬಿಟ್ಟಾನೆ. ಒಂದು 10 ನಿಮಿಷ ಬಂದೆ. ಬಂದೆ. ರೀ ನನ್ನ ಮಾತು ಕೇಳಿ. ಯಾಕೆ ಒಂದು ಮಗುಗೆ ತಾಯಿ ಮುಖ್ಯ ಅಂತ ಹೇಳಿದೆ ಅಂತ ಈಗ ಅರ್ಥವಾಯ್ತಮ್ಮ. ಮಗು ಇಲ್ಲದೆ ಒಬ್ಬ ತಾಯಿ ಬದುಕ್ಬೋದಮ್ಮ, ಆದರೆ ತಾಯಿ ಇಲ್ಲದೆ ಮಗು ಬದುಕೋ ತುಂಬ ಕಷ್ಟನಮ್ಮ. ಈಗಲಾದರೂ ನಾನು ಹೇಳಿದ ಅರ್ಥ ಮಾಡ್ಕೊ ಮಕ್ಕಳೇ.